ಇದು ನಮ್ಮ ತೋಟ ವಾರಿಜ ಶೆಟ್ಟಿ ಫಾರ್ಮ್ ಅಂತ. ಅಡಿಕೆ ಮೇನಾಗಿ ಬೆಳೆದಿದ್ದೀವಿ, ಮಿಶ್ರ ಬೆಳೆ. ನಮ್ಮ ಯಜಮಾನ್ರದ್ದು ತೋಟ ಇದು. 2 ಎಕರೆ ಜಾಗದಲ್ಲಿ ಬೆಳೆದಿದ್ದೇವೆ. ಯಜಮಾನ್ರೆ ಮುಖ ತೋರಿಸಿ. ಸಚಿನ್ ಶೆಟ್ರು ಅಂತ. ಬನ್ನಿ ತೋಟ ನೋಡುವ. ಇದೆಲ್ಲ 1.5 ವರ್ಷದ ಅಡಿಕೆ, ಮಧ್ಯ ಮಾವು, ಸಪೋಟ ಎಲ್ಲ ಹಾಕಿದೆ. ಅದು ಮೇಲ್ಗಡೆ 2 ವರ್ಷದ ತೋಟಗಳು, ಬಾಳೆ, ಅಡಿಕೆ ಎಲ್ಲ ಇದೆ. ಮಿಶ್ರ ಬೆಳೆನೂ ಬೆಳಿಬೋದು. ನಾವು ಹಾಬಿಗಾಗಿ ಬಂದೀಗ ರಿಟೈರ್ಡ್ ಲೈಫಿಗೆ ಯೂಸ್ ಮಾಡ್ತಾ ಇದ್ದೇವೆ. ಬಾವಿಗೆ ಮೋಟ್ರ್ ಹಾಕಿಬಿಟ್ಟು ಸ್ಪ್ರಿಂಕ್ಲರ್ ಎಲ್ಲ ಹಾಕಿ ಬೇಸಿಗೆ ಕಾಲದಲ್ಲಿ ಸ್ಪ್ರಿಂಕ್ಲರಿಂದ ನೀರು ಹಾಯಿಸ್ತೀವಿ. ಗಿಡಗಳೆಲ್ಲ ಚೆನ್ನಾಗಿ ಬಂದಿದೆ. ಈ ಕಡೆ ನೋಡ್ಬೋದು ಫ್ರೂಟ್ಸ್ ಗಿಡ ಎಲ್ಲ ಹಾಕಿದೆ. ಇಲ್ಲಿ ವೆಜಿಟೇಬಲ್ಸ್, ಕಮರ್ಷಿಯಲ್ ಫ್ರೂಟ್ಸ್ ಮಾಡಬೇಕು ಅಂತ ಐಡಿಯಾ ಇದೆ. ಇದು ಬಸಳೆ ಸೊಪ್ಪಿನ ಗಿಡ. ಇದು ತುಂಬ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಇದೆ ಇದರಲ್ಲಿ. ಸೊಪ್ಪಲ್ಲಿ ತುಂಬ ಚೆನ್ನಾಗಿದೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮೇಂಟೆನೆನ್ಸ್ ಕಡಿಮೆ. ಇಲ್ಲಿ ವೆಟ್ ವೇಸ್ಟ್ ಅಂತಂದು ಹಾಕಿ ಅದಕ್ಕೆ ಮಣ್ಣು ಮೇಲೆ ಹಾಕ್ತಾ ಬರ್ತೀವಿ. ಇದೇ ಗೊಬ್ಬರ ಹಾಕಿ, ಏನು ಕೆಮಿಕಲ್ ಸ್ಪ್ರೇ ಏನೂ ಮಾಡಲ್ಲ. ವರ್ಷ ಇಡೀನೂ ಇದು ಬರ್ತಾನೆ ಇರ್ತದೆ. ಕಟ್ ಮಾಡಿದಷ್ಟು ಮತ್ತೆ ಚಿಗುರ್ತಾ ಇರ್ತದೆ. ತುಂಬ ಫ್ರೆಶ್ ಆಗಿ ಕೊಯ್ದು ಸಾರು ಮಾಡ್ಬೋದು. ಇದನ್ನು ಬ್ಯಾಂಗ್ಳೂರಿಗೂ ತಗೊಂಡು ಹೋಗ್ತೇವೆ. ಮುಂದೆ ಬಂದರೆ ಎಲ್ಲ ಫ್ರೂಟ್ಸ್ ಗಿಡ ಹಾಕಿದ್ದೀವಿ. ಬನಾನ, ನೇರಳೆ, ಜಂಬು ನೇರಳೆ ಮತ್ತು ಪಪ್ಪಾಯ ಗಿಡಗಳನ್ನು ಹಾಕಿದ್ದೀವಿ. ಮಳೆಗಾಲದಲ್ಲಿ 6 ತಿಂಗಳು ನೀರು ಕೊಡಬೇಕಂತಿಲ್ಲ, ಬರೀ ಗೊಬ್ಬರ ಕೊಟ್ಟರೆ ಸಾಕು. ಇಲ್ಲಿ ತರಕಾರಿಗಳನ್ನು ಎಲ್ಲ ಬೆಳಿಬೇಕಂತಿದ್ದೇವೆ. ದೊಡ್ಡದಾಗಿ ಬಾವಿ ಇದೆ, ನೀರಾವರಿ ವ್ಯವಸ್ಥೆ ಇದೆ. ಆ ಕಡೆ ಬಾವಿ ಇದೆ. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನವರು ಫ್ರೀ ಎಲೆಕ್ಟ್ರಿಸಿಟಿ ಕೊಟ್ಟಿದ್ದಾರೆ. ಅದಕ್ಕೆ ಯಾವುದೇ ಖರ್ಚು ಇಲ್ಲ. ಎಲೆಕ್ಟ್ರಿಸಿಟಿ ನೀರು ಹಾಯಿಸ್ಬೇಕಂದ್ರೂ. ಮತ್ತು ಬಾಳೆಗೊನೆ ತುಂಬಾ ಬಿಟ್ಟಿದೆ. ಅದನ್ನು ನಾವು ಕಮರ್ಷಿಯಲ್ ಆಗಿ ಅದನ್ನು ಸೇಲ್ ಮಾಡ್ಬೋದು. ಮನೆಗೆ ಬೇಕಾದಷ್ಟು ತಿಂತೀವಿ. ಒಂದು ಗಿಡ ಸಾಕು, ಅದೇ ಗಿಡ ಆಗ್ತಾ ಹೋಗುತ್ತೆ. ಹೆಚ್ಚಿಗೆ ಗೊಬ್ಬರ